ಈಗ ನಮ್ಮ ವೀರಯ್ಯನವರು ಒಂದಿಟ್ಟು ಮಾತಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ಕಾವೇರಿ ನದಿ ರಕ್ಷಣಾ ಸಮಿತಿ ಇದೊಂದು ಜಾತ್ಯತೀತವಾಗಿ ರಚನೆಗೊಂಡಂಥ ಸಮಿತಿ. ಈಗಾಗಲೇ ನೋಂದಣಿ ಕೂಡ ರಿಜಿಸ್ಟ್ರೇಷನ್ ಆಗಿದೆ, ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಎಲ್ಲ ಪದಾಧಿಕಾರಿಗಳು ಕೂಡ ವಿವಿಧ ರಂಗದಲ್ಲಿ ತಮ್ಮದೇ ಆದ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರು ಮತ್ತು ಹೋರಾಟವನ್ನು ಮಾಡಿರ್ತಕ್ಕಂಥವರು ಮತ್ತು ಕಾನೂನು ತಜ್ಞರು ಇದರಲ್ಲಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿರ್ಮಲಾನಂದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಅವರ ಮಹಾಪೋಷಕರಾಗಿ ಈ ಸಂಸ್ಥೆಗೆ ಇದ್ದಾರೆ. ನಮ್ಮ ಗುರಿ ಇಷ್ಟೇ, 100 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಕಾವೇರಿ ನದಿಯ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಪ್ರತಿಭಟನೆ ಹೋರಾಟಕ್ಕಿಂತ ಹೆಚ್ಚಾಗಿ ನಾವು ನಂಬಿರ್ತಕ್ಕಂಥದ್ದು ಚರ್ಚೆಯ ಮುಖಾಂತರ, ಕಾನೂನು ಹೋರಾಟದ ಮುಖಾಂತರ ನ್ಯಾಯವನ್ನು ಪಡಿತೇವೆ ಎನ್ನುವ ಉದ್ದೇಶದಿಂದ ಈ ಸಮಿತಿ ರಚನೆಯಾಗಿದೆ. ಈ ಸಮಿತಿಯ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ, ರೂಪುರೇಷೆಗಳ ಬಗ್ಗೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನ ಪಡೆದು ಅವರ ಮಾರ್ಗದರ್ಶನದಂತೆ ಮತ್ತು ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಮತ್ತು ನಾಗಮೋಹನ್ ನದಿಯ ನೀರಿನ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥವ್ರು, ತೀರ್ಪು ಕೊಟ್ಟಿರ್ತಕ್ಕಂಥವ್ರು, ಅವರೆಲ್ಲರ ಸಹಾಯವನ್ನು ಪಡೆದು ಮುಂದಿನ ಹೋರಾಟದ ಬಗ್ಗೆ ಈ ಸಮಿತಿ ರೂಪುರೇಷೆಗಳ ಕೊಡ್ತೇವೆ. ಕಾವೇರಿ ನದಿ ತೀರದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ಸಮಿತಿಯನ್ನು ನಾವು ರಚನೆ ಮಾಡಿಕೊಂಡು ಹೋರಾಟದ ರೂಪುರೇಷೆಗಳನ್ನು ಮಾಡಿಕೊಂಡು ನಿರಂತರವಾಗಿ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ಮಾಡ್ತೇವೆ ಎನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಅದು ಯಾವುದೇ ತ್ಯಾಗಕ್ಕೂ ಕೂಡ ಈ ಸಮಿತಿ ಸಿದ್ಧವಾಗಿದೆ. ಸ್ವಾಮಿಯವರ ಮಾರ್ಗದರ್ಶನದಂತೆ ಈ ಸಮಿತಿಯ ಹೋರಾಟವನ್ನು ನಾವು ಮುಂದುವರಿಸ್ತೇವೆ.